ನಮಸ್ಕಾರ, ಪ್ಯಾಕ್ ವರ್ಲ್ಡ್ಗೆ ಸ್ವಾಗತ. ನಾನು ನಿಮ್ಮ ಪ್ಯಾಕು. ಇವತ್ತು ಬೆಳಿಗ್ಗೆ ನಾನೆಲ್ಲ ಪ್ಯಾಕ್ ಮಾಡಿಕೊಂಡು ಮನೆಯಿಂದ ಹೊರಟು ಹೋಗ್ತಾ ಇದ್ದೇನೆ. ಒಂದು ಲೊಕೇಶನ್ ಕಳಿಸಿದ್ರು, ಹಾಗೆ ಆ ಲೊಕೇಶನ್ ಹೆಸರು ಕರೆಕ್ಟ್ ಗೊತ್ತಿಲ್ಲ, ಹಾಗೆ ಹೋಗ್ತಾ ಇದ್ದೇನೆ. ಎಲ್ಲಿಗೆ ಹೋಗ್ತಿದ್ದೇನೆ, ಏನು ಕಾರ್ಯಕ್ರಮ ಎಂತ ಅಂತ ನೋಡ್ಬೇಕಾ? ಫುಲ್ಲು ವಿಡಿಯೋ ನೋಡಿ ಆಯ್ತಾ? ನೋಡಿ, ಇಲ್ಲೆಲ್ಲ ಗದ್ದೆ ಕ್ಲೀನ್ ಮಾಡ್ತಿದ್ದಾರೆ ಸೈಡ್ ಎಲ್ಲ. ಬನ್ನಿ ಹೋಗೋ. ಅಣ್ಣ ಏನು ಗಾಳ ಹಾಕ್ತಿದಾರ ಅಂತ. ಕೊಕ್ಕರ್ಣಿ ಮಿಡ್ಲ್ ರೋಡ್ ಅಲ್ಲಿ ರೆಡಿಯಾಗಿ ಈಗ ಫಂಕ್ಷನ್ ಹತ್ರ ರೀಚ್ ಆಗಿದ್ದೇವೆ. ನಮ್ದು ಗಾಡಿ ಸ್ಟಾಪ್ ಮಾಡೋ ಬಟನ್ ಇಲ್ಲಿ ಉಂಟು ನೋಡಿ, ಇಲ್ಲಿ ಹಾಗೆ ರೀಚ್ ಆಗಿದ್ದೇವೆ. ಇಲ್ಲಿ ಚಿತ್ತಾರ ಕ್ಯಾಶಿ ಫ್ಯಾಕ್ಟ್ರಿ ಅನ್ಸತ್ತೆ. ಇಲ್ಲಿ ಇದು ಯಾವುದು ನಮಗೆ ಕರೆಕ್ಟ್ ಲೊಕೇಶನ್ ಗೊತ್ತಿಲ್ಲ, ಏನು ಕಿರಾಡಿ ನಿಯರ್ ಆಗತ್ತೆ ಅಂತೆಲ್ಲ ಇತ್ತು, ಅಲ್ಲಿದ್ದೇನೆ. ಇವತ್ತು ವಂಡರ್ ಇದ್ದೊಂದು ಚಿತ್ತಾರ ಅನ್ನೋ ಕ್ಯಾಶ್ ಫ್ಯಾಕ್ಟ್ರಿ ಓನರ್ ಇದ್ದು ಮಗನ ರಿಸೆಪ್ಷನು ಎಲ್ಲ ತುಂಬ ಇದ್ದಾರೆ. ಅಲ್ಲಿಗೆ ಕರೆದಿದ್ರು ಇವತ್ತು ಸ್ಪೆಷಲ್ ಆಗಿ. ಈಗ ಹಾಡು ಶುರು ಮಾಡ್ತಿದ್ದಾರೆ. ಸೊ ನೀವೇನಾದ್ರೂ ಆ ಟಾಸ್ಕ್ ಕಂಪ್ಲೀಟ್ ಮಾಡದೆ ಹೋದ್ರೆ ನೀವು ಔಟ್ ಆಗ್ತೀರಾ. ನೀವೇನಾಗ್ತೀರಾ? ಔಟ್ ಆಗ್ತೀರಾ. ಈಗ ಫಸ್ಟ್ ಟಾಸ್ಕ್ ಅಲ್ಲಿ ಇಲ್ಲ ಅಷ್ಟು ಕಷ್ಟ ಇಲ್ಲ, ಸುಲಭವಾಗಿ. ಓಕೆ ನಾನು ಏನಿಲ್ಲ, ಸಿಂಪಲ್ ಆಗಿರುವಂತದ್ದು. ಫಸ್ಟ್ ರೌಂಡ್ ನಿಮ್ಗೆ ಎಲಿಮಿನೇಷನ್. ಯಾಕಿಲ್ಲ ಹೇಳಿ? ಪಟ್ಟ ಹೋಗಿ ಮಕ್ಕಳದ್ದಲ್ಲ ದೊಡ್ಡವರದು ಓಕೆ, ದೊಡ್ಡವರದು ಗಂಡಸರದು ವಾಚ್ ತಗೊಂಬನ್ನಿ. ಬೇಗ ವಾಚ್ ಬೇಗ. ಓಕೆ, 10, 9, 8, 7, 6, 5. ನಂತ ಲೆಕ್ಕ ಬರಲ್ಲ. ಓಕೆ, ತಗೊಳ್ಳಿ. 5, 4, 3, 2, 1. ಓಕೆ, ಎಸ್. ಇದು ವಿಚಾರ ನೋಡಿ. ನಮ್ಮ ಮನೆಯಲ್ಲಿ ಗಮ್ಮತ್ತಾಗಿದೆ, ಆದ್ರೆ ನಮ್ಮ ಮಕ್ಕಳಿಗೆ ಆ ಒಂದು ಖುಷಿ ಸಂತೋಷ ಏನಿದೆ ಅದು ಮತ್ತೆ ಕೂಡ ಸಿಗ್ಬೇಕು ಅನ್ನೋ ಒಂದು ಸಂತೋಷವನ್ನ ಇವತ್ತು ನೀವು ಕೊಡ್ಬೇಕು ಅಂತ ನನಗೆ ಹೇಳಿದ್ರು. ನಂಗೆ ಅವಾಗಲೇ ನನಗೆ ತುಂಬಾ ಹೇಳ್ಬಿಟ್ರು ಸರ್. ಥ್ಯಾಂಕ್ ಯು ಸೋ ಮಚ್. ಆ ಒಂದು ಪ್ರೀತಿ, ಆ ಒಂದು ಮನಸ್ಸನ್ನು ಇಟ್ಟಿದ್ರು. ಕಿರಣ್ ಸರ್, ಮುಂದೆ ಬನ್ನಿ. ಫುಲ್ ಮುಂದೆ. ಓಕೆ, ಡನ್. हाँ माताಡ್ತೀನಿ. ओके सर, थोड़ा आता है इनको हिंदी छोड़ के कुछ नहीं आता है ना. ಓಕೆ ಸರ್, ಬರ್ರಿ ಚಪ್ಪಾಳೆ. ಹಿತೇಶ್, ನೀವು ಕಾಮಿಡಿ ಕಿಲಾಡಿಗಳಲ್ಲಿ ನೋಡಿರ್ತೀರಾ, ಎಷ್ಟು ಜನ ನೋಡಿದಿರಿ? ಅಪ್ಪ ತುಂಬ ಜನ. ಇನ್ನು ಫ್ಯಾನ್ಸ್ ಜಾಸ್ತಿ ಆಗಿರೋದು ಮಾರೆ. ಹೆಂಗೆ ನಂಗೆ ಫ್ಯಾನ್ ಜಾಸ್ತಿ ಆಗಿ ಅದರ ಸೆಕೆ ಡಬಲ್ ಆಗಿ ಅಲ್ಲ, ಎಷ್ಟು ದಿವಸದಲ್ಲಿ 2 ದಿವಸ ಬಂದ ಚಳಿ ಮಳೆಗೆ ಇದೊಂದು ಬೇಕು ಮಾರೆ, ಬೇಕಿತ್ತು. ಹೌದಲ್ಲ, ಇವೊಂದು ಸ್ವಲ್ಪ ಬೆವರು ಬೇಕಿತ್ತು. ಆ್ಯಂಡ್ ಎಸ್ ಸರ್, ನಮ್ಮ ಹೆಸರು ಸಂತೋಷ್ ಅವರು. ಇಲ್ಲಿ ನಿಲ್ಲಿ. ನೀವು ಒಳ್ಳೆ ಜಾಗ ಪಂದಾಟ ಮಾಡ್ಕೊಂಡು ಮೂಲೆ ಇರ್ತದೆ. ಓಕೆ ಸರ್, ನಮ್ಮ ಹೆಸರು अपना अभिराम. आगे अभी आओ, इधर रुको जैसे. ओके, अपना कार्तिक इंच बल्ले ತುಳುವ ಕನ್ನಡ. ಓಕೆ ಸರ್, ನಾವು ರಾಮಚಂದ್ರ. ಎಸ್, ಬನ್ನಿ ಸರ್, ಇಲ್ಲಿ ಬನ್ನಿ. ಇಲ್ಲಿ ಅಲ್ಲಿ ಹಾಗೆ. ಓಕೆ ಸರ್, ನಾವು ಚಂದ್ರಶೇಖರ್ ಸರ್. ಇಲ್ಲಿ ಸ್ವಲ್ಪ ಸರ್. ನಾವು ರಮೇಶ್ ಸರ್, ಬನ್ನಿ ಮುಂದೆ ಬನ್ನಿ. ಫುಲ್ ಈ ಕಡೆ ಇಲ್ಲಿ. ಎಸ್, ನಾವು ಆರು. ಇದರಕ್ಕೂ ಇದರ ನಾನು ಲೆಕ್ಕದಲ್ಲಿ ಸ್ವಲ್ಪ ಕಮ್ಮಿ ಆದ್ರ ಅಂತ ಹೇಳಿ. ಓಕೆ, ಡನ್. ವಿಷಯ ಇದೆ. 2 ಕೈಗಳನ್ನು ಎದುರು ಮಾಡಿ ನೋಡೋಣ. 2 ಕೈಗಳು ಎದುರು. 2 ಕೈಗಳು ಎದುರು. ಫ್ರೆಂಡ್ ಎದುರು ಮಾಡಿ. 2 ಕೈ ಮೇಲೆ ಮಾಡಿ, ಅಡ್ಡ ಮಾಡಿ, ಕೆಳಗೆ ಮಾಡಿ.
अभी 4 शहर का नाम बोलूँगा मैं. अभी मैंगलोर, पडुबिद्री, उडुपी और इधर का नाम क्या है? हाँ? हाँ गिरेंगे ना. अभी पहले मैं कैसे आपको सेट किया था ऐसे ही रुको. तो अभी उधर एक नंबर नहीं ಹೆಸರು ಏನು ಹೇಳಿದ್ದು? ವಂಡರ್ ಎಂತ ಮಾತು ವಂಡರ್. ಅದು ನಾನು ನಿನ್ನೆ ಲೊಕೇಶನ್ ನೋಡಬೇಕಾದ್ರೆ ವಂಡರ್ ಅಂತ ಸಿಕ್ತು ಮಾತು ಅಂತ ಹೆಸರು. ವಂಡರ್ಯಾ ವಂಡರ? ವಂಡರ್ ಇಲ್ಲದ್ರು ಇದು ವಂಡರ್ ಇಲ್ಲದ್ರು ಕೂಡ ಅದ್ಭುತವೇ ನಿಜವಾಗ್ಲೂ. ವಂಡರ್ ಅಂದರೆ ಅದ್ಭುತ. ಇಂಗ್ಲೀಷಲ್ಲಿ ವಂಡರ್ ಅಂದರೆ ಅದ್ಭುತ ಅಂತ. ನಿಜವಾಗ್ಲೂ ಅದ್ಭುತವೇ. ಓಕೆ ಈಗ ಏನಿಲ್ಲ, ಈ ನಮ್ಮ ನಿಮ್ಮನ್ನು ಕರೆದಾಗೆ ಹುಡುಗರನ್ನು ಕರೆದ್ರೆ ಅವ್ರು ಬರುವುದಿಲ್ಲ. ಬರ್ತಾರ? ಅದಕ್ಕೆ ಇದನ್ನು ಟ್ರ್ಯಾಕ್ ಮಾಡಿದೆ ಅಷ್ಟೇ. ಒಂದು ಮೀನು ಬಿಡಬೇಕಾದ್ರೆ ಎಂತ ಮಾಡ್ತೇವೆ ನಾವು? ಗಾಳ ಹಾಕ್ತೀವಿ, ಜಸ್ಟ್ ಹಾಕಿದೆ ಅಷ್ಟೇ. ಇಷ್ಟು ಬಿದ್ದಿದೆ. ಓಕೆ, ಎರಡು ಕೈಗಳನ್ನು ಮುಂದೆ ಮಾಡಿ ನೋಡೋಣ. ಇದು ಮಂಗಳೂರು, ಇದು ಯಾವುದು? ಮಂಗಳೂರು. ಮೇಲೆ ಮಾಡಿ. ಇದು ಪಡುಬಿದ್ರಿ, ಇದು ಯಾವುದು? ಪಡುಬಿದ್ರಿ. ಅಡ್ಡ ಮಾಡಿ. ಬೇಡ, ಇದು ಉಡುಪಿ ಇರಲಿ. ಉಡುಪಿ ಇದು ಯಾವುದು? ಉಡುಪಿ. ಈಗ ಫ್ಲೈಓವರ್ ಮಾಡ್ತಾ ಇದ್ದಾರೆ ಅಲ್ಲಿ. ಓಕೆ, ಇದು ಉಡುಪಿ. ಅಡ್ಡ ಮಾಡಿ. ಅಡ್ಡ ಐಸೆ. ए ब्रह्मावर, ए क्या है? ब्रह्मावर. और नीचे करो ए वंडर. ये क्या है? वंडर. अभी आगे करो ए मैंगलोर, उडुपी, ब्रह्मावर, वंडर, मैंगलोर, उडुपी, ब्रह्मावर, वंडर. तो अभी क्या है कि अभी कोई आउट हुआ तो मिस किया तो आउट हो जाएगा वो, ठीक है ना? आउट हुआ तो आपको इधर से नाच कर जाना होगा. ओके डन. अभी इतना ಈಗ ಹೇಳಿಕ್ಕಿಲ್ಲ, ನಾನು ಸುಮ್ಮನೆ ಔಟ್ ಆಗಿ ನಿಂತ್ಕೊಳ್ತೇನೆ ಅಂತ ಹೇಳುವಾಗಿಲ್ಲ, ಮಾಡಲೇಬೇಕೀಗ ಅಲ್ವಾ? ಓಕೆ, ಸೊ ನೀವು ಮಾಡಲೇಬೇಕು. ಮಿಸ್ ಆದರೆ ನೀವು ಡ್ಯಾನ್ಸ್ ಮಾಡಬೇಕೀಗ. ಓಕೆನಾ? ಓಕೆ ಡನ್. ಒಲ್ಲ ವರ್ತಿಕೊಳ್ಳಕ್ಕೆ ಅವನಿಂದ. ಓಕೆ ಹಿಡಿದು ಮ್ಯೂಸಿಕ್ ಇರ್ತದೆ. ಓಕೆ ಹಿಡಿದು 3, 2, 1. ಮ್ಯಾಂಗ್ಳೂರ್, ಉಡುಪಿ, ಬ್ರಹ್ಮಾವರ್, ವಂಡರ್, ಮ್ಯಾಂಗ್ಳೂರ್, ಉಡುಪಿ, ಬ್ರಹ್ಮಾವರ್, ವಂಡರ್, ಮ್ಯಾಂಗ್ಳೂರ್, ಉಡುಪಿ, ಬ್ರಹ್ಮಾವರ್, ವಂಡರ್. ಓಕೆ, ಇನ್ನೂ ಮಿಸ್ ಮಾಡಿದ್ರೆ ಔಟೇ. अभी मिस किया तो आउट. ओके, ठीक से कॉन्सेंट्रेट करके करो. ओके, मैंगलोर, उडुपी, ब्रह्मावर, वंडर, मैंगलोर, उडुपी, ब्रह्मावर, वंडर, मैंगलोर, उडुपಿ, ವಂಡರ್. ಓಕೆ, 2 3 4. ಓಕೆ, 4 ಜನ ಬನ್ನಿ ಗ್ರೂಪ್ ಆ ಜಾओ. ಓಕೆ, 3, 2, 1. ಮ್ಯೂಸಿಕ್ ಪ್ಲೀಸ್. ಚಪ್ಪಾಳೆ ಮಾಡಿ ಎಲ್ಲರೂ ಕೂಡ. ಡ್ಯಾನ್ಸ್ ಮಾಡಲೇಬೇಕು. ಡ್ಯಾನ್ಸ್ करना है अभी. ನಾನು ಮಾಡ್ತಾ ಇದ್ದೀನಿ ನಿಮ್ಮ ಜೊತೆ. ನಾನು ಮಾಡ್ತೇನೆ ನೋಡಿ. ಮಾಡಿ करो. सॉन्ग चाहिए नहीं चाहिए? ओके, चप्पाले में जोराಗಿ. थैंक यू सो मच भैया. थैंक यू सो मच भैया. ओके, क्या आप आउट नहीं हुए? आउट आ नहीं. रुको क्या है, अभी नाचने का डर है ना, थोड़ा आता है रहता है. ओके, हियर वी गो. मैंगलोर, उडुपी, ब्रह्मावर, वंडर, मैंगलोर, ब्रह्मावर. अभी आउट हुआ. ओके, अभी एक नाचने का और जाने का, मस्त डांस करने का. मैं सिखाता हूँ आपको. अब मैं सिखाता हूँ. एक सॉन्ग करो. एक गाना गाओ. क्या है? ओके, इधर का नहीं उधर का गाओ. हिंदी समझ में आता है हमको, है ना? ओके डन. हिंदी. चुरा लिया है. गाओ. आपको पता है, मुझे पता है. बादाम मुझे पता है, आपको गाना नहीं आता. ओके, ಚಪ್ಪಾಳೆ ಕೊಡಿ ಜೋರಾಗಿ. ಥ್ಯಾಂಕ್ ಯು. ಅಂಡ್ ಇಷ್ಟು ಜನ ಹೊರಟಿದ್ದಾರೆ. ಓಕೆ, ಮಂಗಳೂರು, ಉಡುಪಿ, ಬ್ರಹ್ಮಾವರ, ವಂಡರ್. ವಂಡರ್ ಬ್ರಹ್ಮಾವರ. ಓಕೆ, ಎಸ್, ಮ್ಯೂಸಿಕ್ ಪ್ಲೀಸ್. ನಲಿಪೋಡಿ ಇರೆಗೆ ನಲಿಪೋಡಿ ಉಂಡಿದ್ದಾರೆ. ಓಕೆ, ಬರಲಿ. ಭಾರಿ ಶಬ್ದ ಮ್ಯೂಸಿಕ್ ಮಾಡಿದ್ದಾರೆ. ನಲಿಪುರ ಈಗ ಅಂತ ಹೆವಿ ಫ್ಯಾನ್ಸ್ ಇಲ್ಲ. ಎಷ್ಟು ಜನ ಫ್ಯಾನ್ಸ್ ಇದ್ದಾರೆ ಇವರಿಗೆ ನೋಡಿ? ಹೆವಿ ಫ್ಯಾನ್ಸ್ ಇದ್ದಾರೆ. ಮತ್ತೆ ನಲಿಪುರ. ಓಕೆ, 3, 2, 1. ಮ್ಯೂಸಿಕ್ ಪ್ಲೀಸ್.
ಆ ಬಣ್ಣದ ಗೊತ್ತು ಗೊತ್ತಿಲ್ಲ ಈ ನೋಡಿ ಹೋಗಿ ಹಾಗೆ ಚಪ್ಪಾಳೆ ಮೇಲೆ ಜೋರಾಗಿ. ಹಾಗೆ ಮಂಗಳೂರು, ಉಡುಪಿ, ಬ್ರಹ್ಮವರ, ವಂಡರ್, ಮಂಗಳೂರು, ವಂಡರ್, ಉಡುಪಿ, ಮಂಗಳೂರು, ವಂಡರ್, ಉಡುಪಿ, ಮಂಗಳೂರು, ವಂಡರ್. ಟ್ಯಾನ್ 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 ಟ್ಯಾನ್. ಓಕೆ ಒಂದು ಎರಡು ಸ್ಟೆಪ್ ನೋಡಿ ಬಂತು, ನಿಮ್ಗೆ ಅಂತಲೇ ಬಂತು, ನಿಮ್ಗೆ ಅಂತಲೇ ಬಂತು. ಹಾಗೆ ಬರೀ ಚಪ್ಪಳ್ಳಿ ಜೋರಾಗಿ. ಹಾಗೆ ಮಂಗಳೂರು, ಉಡುಪಿ, ಬ್ರಹ್ಮವರ, ಉಡುಪಿ. ಓಕೆ ಮುಂದೆ ನದಿ ಬೋರ್ಡ್ ಕುಡಿಬೇಕಾ ಬೇಡವಾ? ಬೇಕಲ್ಲ? ಓಕೆ ಎಸ್ ಫುಲ್ ರೆಡಿ ಇಲ್ಲ ಅದು ಆರು ಆಗ್ಬೋದು ಮೂಲೆ ಇರ್ತದೆ ಬಲ್ಲಿ ಇತ್ತೆ ಬಲ್ಲಿ ಯಾರು ನೋಡಿ ನಮ್ಮ ಬಲ್ಲಿ. ಓಕೆ ಸೊ ಮಳೆಗೆ ಹುಲಿಗೆ ಚಳಿ ಆಗ್ತದೆ. ಓಕೆ ಥ್ಯಾಂಕ್ ಯು. ಮ್ಯಾಂಗ್ಳೂರ್, ಉಡುಪಿ, ಬ್ರಹ್ಮವರ್, ವಂಡರ್, ಮ್ಯಾಂಗ್ಳೂರ್, ವಂಡರ್. ಓಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಲೇಡೀಸ್ ಹೆಂಗಸರ ವಾಚ್ ತಗೊಂಬನ್ನಿ ಬೇಗ 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 ಬೇಗ. 1 2 3 4 5 6 7 8 9 10 ಆಯ್ತು. ಈಚೆ ಬನ್ನಿ ಆಯ್ತು ಬನ್ನಿ ಬನ್ನಿ ಕೇಳಿದ್ದು ಲೇಡೀಸ್. ಮತ್ತೆ ನೀವೆಂತ ತಲೆ ಉಪಯೋಗಿಸಿದ್ರು ಗರ್ಲ್ಸ್ ಅಂತ. ಓಕೆ ಡನ್. ಅದನ್ನು ರಿಟರ್ನ್ ಮಾಡಿ ಬನ್ನಿ. ಲೇಡೀಸ್ ಖರ್ಚಿಫ್ ತಗೊಂಬನ್ನಿ. ಯಪ್ಪ 1 2 3 4 5 ಆಯ್ತು. ಪಟಕ್ಕ ಹೋಗಿ ಜೆಂಟ್ಸ್ ಪರ್ಸ್ ತಗೊಂಬನ್ನಿ. ನನ್ನ ಹತ್ರ ಇಲ್ಲ, ನನ್ನ ಹತ್ರ ಬಂದು ಕೇಳಬೇಕು. ಇದು ಸ್ವಲ್ಪ ಕಷ್ಟ ಉಂಟು, ಸ್ವಲ್ಪ ಕಷ್ಟ ಇದೆ ಟಾಸ್ಕ್. ಪರ್ಸ್ ಈಗ ಪರ್ಸ್ ಯಾರು ಇಟ್ಕೊಳ್ಳೋದಿಲ್ಲ, ಖಾಲಿ ಮೊಬೈಲಲ್ಲಿ ಟ್ರಾನ್ಸಾಕ್ಷನ್ ಆಗಿ ಪರ್ಸ್ ಮತ್ತೆ ಹೋಗುದು ಈಗ. ಓಕೆ ಲಾಸ್ಟ್ 5 4 3 2 1. ಓಕೆ ಡನ್. 5 ಜನ. ಎಂತ ತರಿಸುದು ಅಂತ ಗೊತ್ತಾಗುದಿಲ್ಲ, ಫುಲ್ ಕನ್ಫ್ಯೂಷನ್. ATM ಕಾರ್ಡ್ ತಗೊಂಬನ್ನಿ. ATM ಕಾರ್ಡ್ 1 2 and 3 ಆಯ್ತು. ಎಲ್ಲಿಗೆ ಓಡಿಬಾರ್ದು ನೀವು ATM ಬರುವಾಗ ಅಲ್ಲಿ ATM ಮಿಷಿನ್ ಬಂದಾಯ್ತು. ಓಕೆ ತೋರಿಸಿ. ಓಕೆ ಇಲ್ಲ ಅದರಲ್ಲಿ ಇದೆ, ATM ಕಾರ್ಡ್ ಇದೆ. ಬರ್ಲಿ ಚಪ್ಪಾಳೆ ನೋಡೋಣ. ಓಕೆ ಇದು ಕಷ್ಟದ ಟಾಸ್ಕ್ ಇದೆ, ತುಂಬಾ ಕಷ್ಟದ ಕೊಡ್ತಾ ಇದ್ದೇನೆ. 10 ರೂಪಾಯಿ ಕಾಯಿನ್ ತಗೊಂಡು 10 ರೂಪಾಯಿ ಕಾಯಿನ್ ಇರ್ತದೆ, ಯಾರ ಹತ್ರ ಇರ್ತದೆ 10 ರೂಪಾಯಿ ಕಾಯಿನ್. ನಿನ್ನ ಕನಸು ಇಂದು ಬಣ್ಣ, ನಿನ್ನ ಮೇಲೆ ಗಗನ, ಈಗ ತಾನೇ ಕನಸಲ್ಲಿ ಬಳಿ ಬಂದು. ಇದು ಸಮಯ ಸ್ವಲ್ಪ ಬಳಿ ಬಂದು ಮುದ್ದಾಡಿ ಕಚ್ಚಗುಳಿತಲಾರೆ ಇನ್ನು ಮೈ ಕನಸಲ್ಲಿ. ಹಿತೇಶ್ ಕಾಮಿಡಿ ಕಿಲಾರಿಗಳು. ನಮಸ್ಕಾರ. ನನ್ನ ನಮಸ್ಕಾರಕ್ಕಿಂತ ನಿಮಗೆ ಊಟಕ್ಕೆ ಅವಸರವಾಗಿದೆ.
ಮಾಡಿದ್ದೆ ಅಂತಲ್ಲ. ನಮ್ಮ ಮಾತು ಕೇಳಬೇಕು, ಹೊಟ್ಟೆಗೆ ಅನ್ನ ಸ್ವಲ್ಪ ಬೀಳಬೇಕು. ನಾನೇ ಗೊತ್ತಾಯ್ತಾ? ಯಾರು ಹೇಳಿ ನೋಡ, ಹೇಗೆ ಹೇಗೆ ಎಂತ ಹೇಳಿದ್ವಿ ಹೇಳಿ. ಚೂರು ಚೇಂಜ್ ಮಾಡಿದೆ ನಾನು. ಯಾಕೆ ನಾನು ಗೊತ್ತಾಯ್ತಲ್ಲ ನೋಡ. ನೀವು ಪ್ಯಾಕ್ ಮಾಡಿ ಕೈ ಮೇಲೆ ಮಾಡಿ ನೋಡ. ಕೆಲವು ಕೈಯೇ ಮೇಲೆ ಮಾಡಿಲ್ಲ, ಇಲ್ಲಿ ಸರಿಯಾಗಿ ಜನ ಅಲ್ಲ ನೋಡ. 3, 2, 1 ಸ್ಟಾರ್ಟ್ ಮಾಡಿ. ನಿಮ್ದು ಮ್ಯೂಟ್ ಮಾಡಿದ್ದೀರಾ ಹಾರ್ನ್. ಆಯ್ತು, ಗೊತ್ತಾಯ್ತಲ್ಲ. ನಾನು ಪ್ಯಾಕು ಜೀ ಕನ್ನಡದಲ್ಲಿ ಆನಂದ ಗುರುಜಿ ಹೇಳಿದ್ದಾರೆ. ಆಷಾಢ ಕಳೆದು ಶ್ರಾವಣ ಶುರುವಾದ ನನ್ನ ಮಗ ಹೇಗೆ ಬರ್ತಾನೆ? ಮುಂದೆ ಅವರು ಮಾತ್ರ ಟಾಪಲ್ಲಿ ಇರೋದು, ಹಿಂದೆ ಅವರು ಮಾತಾಡಲಿಲ್ಲ ಯಾರು. ಎಸ್, ಈ ಥರ ಎಲ್ಲ ವೆರೈಟಿ ಮಾಡ್ತಾರೆ. ಹೀಗೆ ನಾನು ಒಂದು ಕಾರ್ಯಕ್ರಮದಲ್ಲಿ ಹೇಳ್ತಿದ್ದೆ, ಏನು ಗೊತ್ತಿಲ್ಲ, ನಗಬೇಕು, ನಗರಿದ್ರೆ ಆರೋಗ್ಯ ಚಂದ ಇರ್ತದೆ, ನಿಮ್ಮ ಮುಖ ಇನ್ನೂ ಕಾಂತಿ ಜಾಸ್ತಿ ಆಗ್ತದೆ. ಇದ್ರೆ ನಾಳೆ ನೀವೇನು ನಗರ್ತೀರಲ್ಲ. ನಿಜ, ಮೇಕಪ್ ಮಾಡೋದಕ್ಕಿಂತ ಜಾಸ್ತಿ ಏನು ಗೊತ್ತಿಲ್ಲ, ನೀವು ಡೈಲಿ ಮನೆಯಲ್ಲಿ ನಗರಿದ್ರೆ ಸ್ಕಿನ್ ಒಳ್ಳೆ ಗ್ಲೋ ಬರ್ತದೆ. ಹೇಗೆ ನೀವು ಹಾಕಿದ್ದೀವಿ ಅವ್ರು ಹೇಳ್ತಾರೆ ಗ್ಲೋ ಬರ್ತದೆ. ನಾಳೆಯಿಂದ ಇನ್ನೂ ಚೆನ್ನಾಗಿ ನಗಾಡ್ತೀರಾ, ಸ್ಕಿನ್ ಒಳ್ಳೆ ಗ್ಲೋ ಬರ್ತದೆ. ಮತ್ತೆ ಎಂತ ಗೊತ್ತುಂಟಾ, ನಾನು ಸ್ವಲ್ಪ ಕಾಮಿಡಿ ಮಾಡ್ತೇನೆ. ಖುಷಿಯಾದರೆ ಚಪ್ಪಾಳೆ ಹೊಡೆಯಿರಿ, ಖುಷಿಯಾದರೆ ಇದು ಹೊಡಿಬೇಕು, ನನಗೆ ಸಮಾಧಾನ ಆಗ್ತದೆ. ಈಗ ಚಪ್ಪಾಳೆ ಹೊಡಿದ್ದೀವಿ ಯಾರು? ನೋಡಿ, ಈ ಥರ ಮಾತಾಡಿದ್ರೆ ಚಪ್ಪಾಳೆ ತಟ್ಟಿದ್ರು ಉಂಟಲ್ಲ, ನನ್ನ ಜೋಶ್ ಉಂಟಲ್ಲ, ಒಳ್ಳೆ ಲಿಂಬು ಜ್ಯೂಸ್ ಕುಡಿದು ಜೋಶಲ್ಲಿ ಬರ್ತದೆ. ಹೀಗೆ ನಾನು ಸಿಂಪಲ್ ಪ್ರಶ್ನೆ ಕೇಳೋದು. ಈಗ ಮದುವೆ ಅಂತ ಹೇಳಿದ್ರೆ ಒಂದು ಹುಡುಗಿ ನೋಡುವ ಶಾಸ್ತ್ರ ಉಂಟಲ್ಲ, ಹುಡುಗಿ ನೋಡ್ಲಿಕ್ಕೆ ಬಂದಾಗ ನಾಟಿದ್ರು ಅವ್ರಿಗೆ ಅವ್ರಿಗೆ ನೆನಪಾಯ್ತು. ಕೈಯಲ್ಲಿ ಜ್ಯೂಸ್ ಇಟ್ಕೊಂಡು ಹೋಗಿದ್ರೆ ಇದು ಇಟ್ಕೊಂಡು ಚಾಯ್ ಇಟ್ಕೊಂಡು ಹೋಗಿದ್ರ ಇವ್ರು ಇಟ್ಟಿದ್ದಾರೆ. ನಾನು ಮುಂದೆ ಯಾಕೆ ಕೂರ್ತದ್ದು ಮಾರೆ, ನೀವು ನನ್ನ ನೋಡಲಿಕ್ಕೆ ಕನ್ನಡ ಕಲಿಸು ದುಡ್ಡು ಕೊಟ್ಟಿದ್ದೇನೆ, ನೀವು ಬಂದು ನನ್ನನ್ನು ದಂಡೆ ಮಾಡ್ತಾನೆ ಅಂತ ಇಟ್ಟಿದ್ದಾರೆ. ನಾನು ಹಿಂದೆ ಹೋಗ್ತೇನೆ ಇಟ್ಟಿದ್ದಾರೆ. ಹಾಗೆ ಎಂತ ಗೊತ್ತಿಲ್ಲ, ಈ ಹುಡುಗಿ ನೋಡುವ ಶಾಸ್ತ್ರ ಉಂಟು. ಹುಡುಗಿ ನೋಡುವ ಶಾಸ್ತ್ರಕ್ಕೆ ಹುಡುಗರು ಯಾಕೆ ಹೋಗುದು ಹೇಳಿ? ಇವ್ರು ಹೇಳ್ತಾರೆ ನನಗೆ ಗೊತ್ತು ಬರದವರಲ್ಲ ಅಂತ. ಈಗ ಒಂದು ಗೆಸ್ ಮಾಡಿ ಹೇಳಿ, ಹುಡುಗಿ ನೋಡುವ ಶಾಸ್ತ್ರಕ್ಕೆ ಹುಡುಗರು ಯಾಕೆ ಹೋಗುದು? ಇಂತ ವಿಡಂಬ ಹೇಳ್ತೀರ ನೀವು ಎಂತ ಹೇಳಿ ನಮ್ಮ ಮೈಕದಲ್ಲಿ ಹೇಳಿ. ಅವ್ರು ಹೇಳ್ತಾರೆ ಬೇಡ ದೊಡ್ಡ ದೊಡ್ಡ ಮಾತು ಅಂತ. ಹುಡುಗಿ ಯಾಕೆ ಹುಡುಗ ನೋಡ್ಲಿಕ್ಕೆ ಹೋಗುದು ಹೇಳಿ? ಕರೆಕ್ಟ್, ಇದು ಸ್ವಲ್ಪ ಪಾಯಿಂಟ್ ಇರ್ಬೋದು. ಇದು ನೀವು ಲೇಡೀಸ್ ಹೇಳಿದ್ದು ಬೆಸ್ಟ್. ಯಾಕಂದ್ರೆ ನಾನು ಹೇಳಿದ್ರೆ ನನ್ನ ಬೈತಿದ್ರು ನಾಳೆ ಕಮೆಂಟ್ ಹಾಕಿ, ನನ್ನ ಮಗನ ಹುಡುಗಿ ಮೇಕಪ್ ಮಾಡಿದ್ರೆ ಎಷ್ಟು ಲೇಟ್ ಆಗ್ತದೆ ನಿಮಗೆ ಗೊತ್ತಿಲ್ಲ ಅಲ್ಲ. ನನಗೆ ಗೊತ್ತಿಲ್ಲ, ನಾನು ಲೇಡಿ ಮೇಕಪ್ ಹಾಕಿಲ್ಲ. ಗೊತ್ತಾಯ್ತು. ಈಗ ಕುರಿ ಯಾರು? ಇವ್ರು ನೋಡಿ ಎಷ್ಟು ಕುರಿ ನಾನು ಬಿಟ್ಟರೆ ಇವತ್ತಿಗೆ ಅಂತ ಗೊತ್ತಿಲ್ಲ, ಮಾಂಸ ಮಾಡಿ ಬಾಟ ಮಾಡ್ತೀನಿ ಅಂತಲ್ಲ. ಆಯ್ತು ನೋಡಿ, ನೀವು ತಪ್ಪಡೆ ತಪ್ಪಿ ಇಂಥ ಜೋರು ಕೇಳಿ ನೋಡ, ಮಳೆ ಸೌಂಡ್ ಕೇಳಬಾರ್ದು ನನಗೆ. ಸದಾ ಈ ಕೋಳಿ ಮೊಟ್ಟೆ ಹಿಡಿದು ನೋಡಿದ್ದೀರಾ? ಒಂದು ನಿಮಿಷ, ಇದು ಅಂತೇಳಿ ನೋಡಿದ್ದೀರಾ? ನೋಡಿ, ಇವರಿಗೆ ಮಾಡಿದ ಕೆಲಸ ಇಲ್ಲ. ಆ ಕೋಳಿ ಪುರುಷೋತ್ತಲ್ಲಿ ಮೊಟ್ಟೆ ಇಡಬೇಕಾದ ನೋಡಿ ನೋಡಿ ಹೋಗಿದ್ದಾರೆ. ನಿಮಗೆ ಕಾಣಲಿಲ್ಲ ಮೊಟ್ಟೆ ಇಡುವುದು? ಇಲ್ಲಿ ಮೇಲೆ ಇರ್ತದೆ ಇಲ್ಲಿ ನೋಡಿ. ನಾನೀಗ ಕೋಳಿ ಅವರು ಮನೆಯಲ್ಲಿ ಮೊಟ್ಟೆ ಇಡೋದು ಕಾಣ್ತದ? ಮಾಡಿಬಿಡಿ, ಮೊಟ್ಟೆ ಬಾಯಿ ಹೋಗ್ತದೆ ಅಲ್ಲಿ ನೋಡಿ. ಕೆಲವರು ಮೊಟ್ಟೆ ಇಡೋದು ಕಾಣ್ತದೆ, ಸುಮ್ಮನೆ ನೋಡ್ಕೊಂಡು ಹೀಗೆ ಕಿಸೆಗೆ ಆಗಿಲ್ಲ ಅದು ಸುಮ್ಮನೆ ಟ್ರಿಪ್ಪಿಗೆ. ಇವ್ರು ನಗು ಚಂದ ಅಂತ ಇದ್ದಾರೆ, ನಗುವಲ್ಲಿ ವೆರೈಟಿ ಹೇಳಿಲ್ಲ. ಇನ್ನೊಂದು ಅದು ನೋಡಿದ್ದೆ ಒಳ್ಳೆ ಸುಮ್ಮನೆ ಈಗ ಎಲೆಕ್ಟ್ರಿಕ್ ಸ್ಕೂಟರ್ ಬರ್ತದಲ್ಲ ಹಾಗೆ ಚಂದ ನಗಿ ನಗಡಿ, ಸ್ವಲ್ಪ ನಗಡಿ ಮಂಡೆಲ್ಲ ಸುಮ್ಮ. ಯಾರು ಸುಮ್ಮ ನಮ್ಗೆ ನೋಡಿದ್ರಿ? ನನಗೆ ಒಮ್ಮೆ ಸುಮ್ಮ ನೋಡಿ ಯಾರು ಸುಮ್ಮ ಕೊಟ್ಟಿಗೆ ಅಲ್ಲಿ ಬಾಕಿದ್ದಾರೆ ಅಲ್ಲಿ ನೋಡಿ. ಸುಮ್ಮನನ್ನು ಝೂಮ್ ಮಾಡಿ, ಸುಮ್ಮ ಅವರನ್ನು ಝೂಮ್ ಮಾಡಿ, ಜಾಗ ಉಂಟು ಸುಮ್ಮ ಎಬ್ಸಿ ಎಬ್ಸಿ ಎಬೇ ಎಬೇ ನೋಡಿ. ಈಗ ಹಸು ಇದ್ದದಕ್ಕೆ ಬರ್ತೀವಿ, ಇಲ್ಲದಿದ್ದರೆ ನನಗಂತ ನೀವು ಆಗಿದ್ರೆ ಶೇಕಾಗಿ ಮಾಡ್ತಿದ್ವಿ. ಇಲ್ಲಿ ಬಿಲ್ಡಿಂಗ್ ಶೇಕ್ ಆಗ್ತಾ ಉಂಟ. ಆಯ್ತು.
ಮತ್ತೆ ಒಂದು ಇಷ್ಟರಲ್ಲಿ ಕಿಸೋಬೇಟೆ ಲೈಟ್ ಹೋಯ್ತಾರೆ. ಆಯ್ತು ನೋಡ, ಖುಷಿಯಾದ್ರೆ ಚಪ್ಪಾಳೆ ಹೊಡೀರಿ ನೋಡ. ಚಂದ ಹೊಡಿದ್ರು, ಕೈಗೆ ಮಾಡಿ ಹೊಡಿ ನೋಡ. ಅವರೊಂದು ಟೀಕಾಯ ಎಸ್ ಇನ್ನಷ್ಟು ನಗಿಸ್ತೇನೆ. ಎಸ್ ಕೊನೆಗೆ ಪ್ಯಾಕ್ ಪ್ಯಾಕ್ ಮಾಡೋಲ್ಲ. ಖುಷಿ ಆಯ್ತಾ? ನಗಡಿದ್ರಾ? ಸುಮ್ಮನೆ ನಂಗೋಸ್ಕರ ಮನಸ್ಸು ಬಿಚ್ಚಿ ನಗಡಿ ನೋಡ. ನಗಡಿ ನಗಡಿ ಕೆಲಸ ಮಾಡಿ ಟೆನ್ಷನ್ ಆಗಿ ಫಂಕ್ಷನ್ ಅಲ್ಲಿ ನೀವು ಜೋಶಲ್ಲಿದೆ. ನನಗೆ ಎಲ್ಲರೂ ಹೋಗ್ತಾರೆ ಜೋರಾಗಿ 3, 2, 1 ನಗಡಿ. ಇಲ್ಲಿ ಯಾರು ಮೇಕೆ ಕೂಗಲಿ ಇಲ್ಲಿಲ್ಲ. ಯಾಕೆ ಗೊತ್ತಿಲ್ಲ, ಒಂದಷ್ಟು ದಿವಸ ಕೆಲಸ ಮಾಡಿ ಟೆನ್ಷನ್ ಆಗಿರ್ತೀವಿ. ಇವತ್ತು ಫಂಕ್ಷನ್ ನಮ್ದು ಅಲ್ವಾ ಅಮ್ಮ? ಮನೆಗೆ ನಗಡ್ತೀರಾ ಅಮ್ಮ? ನಿಮ್ಮ ಮನೆಯಲ್ಲಿ ಹಸು ಉಂಟಾ? ಇವರಿಬ್ರು ನೋಡಿ ಹೇಗೆ ನಗ್ತಿದ್ದಾರೆ ಹೇಳಿದ್ರೆ. ಇವರಿಬ್ರು ಮುಖಕ್ಕೆ ಕೈ ಇಟ್ಟು ಇನ್ನು ಸ್ವಲ್ಪ ನಾನು ಕಾಮಿಡಿ ಮಾಡಿದ್ರೆ ಅವ್ರಿಗೆ ಆಕ್ಸಿಜನ್ ಕೊಡಬೇಕು. ಹಾಗೆ ಮುಖಕ್ಕೆ ಕೈ ಇಟ್ಕೊಂಡು ನಗ್ತಿದ್ದಾರೆ. ಎಸ್ ಇನ್ನಷ್ಟು ಕಾಮಿಡಿ ಮಾಡುವ. ನೀವು ನಗಲಿಕ್ಕೆ ರೆಡಿ ಇದೆಯಲ್ಲ? ಸ್ವಲ್ಪ ನನಗೆ ಬೆವರಿದೆ, ನಾನು ಬೆವರೊಳಿಸಿ ಬರ್ತೇನೆ. ಏನು ಹೇಳಿದ್ದು? ನಾನು ಬೆವರೊಳಿಸಿದ್ರೆ ಬೆವರಿಸಿ ಬರ್ತೇನೆ. ಬೆವರೊಳಿಸಿ. ಓಕೆ, ಥ್ಯಾಂಕ್ ಯು. ಖುಷಿಯಾಗಿ ಇದೇ ಥರ ಜೋಶ್ ಕೊಟ್ಟರೆ ಇನ್ನಷ್ಟು ಕಾಮಿಡಿ ಮಾಡ್ತೇವೆ. ನಿಮ್ಮ ಪ್ರೀತಿಯ ಚಪ್ಪಾಳೆ ಹೀಗೆ ಒಂದು 5 ನಿಮಿಷ ಬಿಟ್ಟು ಮತ್ತೆ ಬರ್ತೇನೆ. ಮತ್ತೆ ಕಾಮಿಡಿ ಮಾಡಿ ಎಲ್ಲರೂ ಗಟ್ಟಿ ಊಟ ಮಾಡು. ಓಕೆನಾ? ಓಕೆ ಅಲ್ವಾ? ನೋಡ, ಖುಷಿ ಆದರೆ ಜೋರಾಗಿ ಚಪ್ಪಾಳೆ ಹೊಡೀರಿ. ಹಾಂ, ಥ್ಯಾಂಕ್ ಯು ಸೋ ಮಚ್. ಎಸ್, ಒಳ್ಳೆ ಚುರುವಾಗಿ ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ, ಮರಿ ಸಂಪಂಗಪ್ಪನ ಅಪ್ಪ ಸಂಪಂಗಪ್ಪ. ಅದು ಮರ್ತೋಯ್ತು ಅವರಿಗೆ. ಓಕೆ, ನೀವು ಸಂಪಂಗಪ್ಪನ ಅಪ್ಪ ಮರಿ ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ, ಮರಿ ಸಂಪಂಗಪ್ಪನ ಅಪ್ಪ ಸಂಪಂಗಪ್ಪ. ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ, ಸಂಪಂಗಪ್ಪನ ಅಮ್ಮ. ಓಕೆ, ನೀವು ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ, ಮಗ ಮರಿ ಸಂಪಂಗಪ್ಪನ. ಎಂತ ಮಾರೆ ಅಲ್ಲಿ ಆಗಿದೆ. ಓಕೆ, ಇನ್ನೊಮ್ಮೆ ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ, ಮಗ ಮರಿ ಓಕೆ, ಮತ್ತೆ ಸರಿ ಮಾಡ್ಕೊಳ್ಳಿ. ಚೆನ್ನಾಗಿದೆ ಮಾತ್ರ. ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ, ಮರಿ ಸಂಪಂಗಪ್ಪನ ಅಪ್ಪ ಸಂಪಂಗಪ್ಪ, ಸಂಪಂಗಪ್ಪನ ಮಗ ಮರಿ ಸಂಬಕ್ಕ ಹೋದ್ರಲ್ಲಿ ಸಂಬಕ್ಕ ಆಗ್ಲಿ. ಎಸ್, ಆಗದಿಂದ ಪಾಪ ಅವರು ಹೇಳ್ತಿದ್ದಾರೆ. ನಾನೊಂದು ಹಾಡು ಹೇಳಿದ್ದೆ, ವೈರಲ್ ಆಯಿತು. ಕಾಮಿಡಿ ಕಡೆ ನೋಡಿದ್ದೀರಾ? ರೀಸೆಂಟ್ ಆಗಿ ಒಂದು ಹಾಡು ವೈರಲ್ ಆಗಿ ನೋಡಿದ್ದೀರಾ? ಅದನ್ನೊಂದು ಹಾಡ್ತೇನೆ. ಖುಷಿ ಆದರೆ ಚಪ್ಪಾಳೆ ಹೊಡೀರಿ. ಖುಷಿ ಆಗದಿದ್ದರೆ ಹೊಡೀರಿ, ನನಗೆ ಸಮಾಧಾನ ಆಗ್ತದೆ. ಓಕೆನಾ? ಹಾಡು ಯಾವುದು ಗೊತ್ತಿಲ್ಲ? ಯಾವುದು? ನಮ್ಮ ಹುಡುಗರಿಗೆ ಇಷ್ಟ ಆಗ್ತದೆ. ಅವ್ರು ಆಗದಿಂದ ಅದನ್ನೇ ಕೇಳ್ತಿದ್ದಾರೆ ನೋಡಿ. ಅದು ಹಾಡಿದೆ, ಕೇಳಿದ್ದೀರಾ? ಬಾಯಾರಿ ಬಂದೆ ಯಾರು ತಂದೆ, ಕೇಳಿಲ್ಲ? ಕೇಳಿ ಹಾಡಿ ನೋಡ. ಬಾಯಾರಿ ಕುಡಿದೆ ವೈನು ಮೋರಿದೆ ಬಿದ್ದೆ ನಾನು. ನೋಡಿ, ನಾನು ಮೋರಿ ಬಿದ್ದೆ. ಇವರು ನಾಗಾಡೋದು ನೋಡಿಲ್ಲ. ಒಳಗೆ ಇಳಿದ ರಂಗು ನೀನೆ, ನೀನೇ ರಂಗು ಒಂದು ಗುಮ್ಮು ಆ ಬಾರಿನಲ್ಲಿ ಕೊನೆಟೇ ಬಲಲಿ ನೀರು ಸೋಡಾ ಮಿಕ್ಸು ಮಾಡಿರುವೆ ಕಿಕ್ಕು ಮಾಡಲು ಕಡೈನೇಕೆ ಬರಲ್ಲೇ ನಾಗಾದೆ. ಕುಡ್ದೆ ಹೋದೆ ಕುಡ್ದೆ ಹೋದೆ ಕುಡ್ದೆ ಹೋದೆ ಕುಡ್ದೆ ಹೋದೆ. ಹೊಡಿ ಅವರು ಜೋರದ ಈ ತರ ಗ್ಯಾಪಲ್ಲಿ
ಒಂದು ಕೊಟ್ಟಲ್ಲ ಯಾವ್ದಾದ್ರು ಒಳ್ಳೆ ನಗರ್ತದೆ. ಈ ಮಾತು 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 ಗೊತ್ತಾಯ್ತೀಗ, ಈ ಮಾತನ್ನೋದು ನಾವು ಒಂದೊಂದ್ಸಲ ಒಂದು ಮಾತು ಜಾಸ್ತಿ ಹೇಳಿದ್ರೆ ಒಂದೊಂದ್ಸಲ ಏನಾಗ್ತದೆ ಅಂತೆ, ಒಂದು ಮಾತು ಕಡಿಮೆ ಹೇಳಿದ್ರೆ ಒಂದೊಂದ್ಸಲ ಏನಾಗ್ತದೆ ಅಂತ. ಕೆಲವು ಹೇಳ್ತಾರೆ ಮಾತು ಸಂಬಂಧಗಳನ್ನು ಗಟ್ಟಿ ಮಾಡ್ತದೆ ಅಂತೆ, ಕೆಲವು ಮಾತು ಸಂಬಂಧಗಳನ್ನು ದೂರ ಮಾಡ್ತದೆ ಅಂತೆ. ಹಾಗೀಗ ನಾನು ನಿಮ್ಮ ಮುಂದೆ ಮಾತಾಡಲಿಲ್ಲ ಅಂತ ಹೇಳಿದ್ರೆ ಕರ್ತವ್ಯವನ್ನು ನಾನು ಗಮನಕ್ಕೆ ಹೇಳ್ತೇನೆ. ಹಾಗೆ ಮತ್ತೆ ಗೊತ್ತಿಲ್ಲ ಈ ಮಾತಾಡೋದ್ರಲ್ಲಿ ವೆರೈಟಿ ಏನ್ ಗೊತ್ತಿಲ್ಲ ಈಗ. ಓಕೆ, ಇನ್ನೊಂದೇನು ಗೊತ್ತಿಲ್ಲ, ಸಿಂಪಲ್ ಆಗಿ ಈ ಪ್ರೀತಿ ಅನ್ನೋದು ಹಾಕಲ್ಲಿ ಅಂತ ಹೇಳ್ತಾರೆ ಅಲ್ವಾ. ಪ್ರೀತಿ ಇಲ್ವಾ, ಬೀದಿ ಆಗಿದೆ. ಪ್ರೀತಿ ಈಗ ಹೃದಯದಲ್ಲಿ ಇರ್ತದೆ. ಈ ಹಾಡುಗಳನ್ನು ಕೇಳಿದ್ರಲ್ಲ, ಏನು ಹೃದಯದಲ್ಲಿ ಇದೆ, ನೀವು ತುಂಬಾ ಹಾಡು ಕೇಳಿದ್ದೀರಾ ಮೇಡಮ್? ಕೈ ಕೊಡಿ, ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ. ಈ ಪ್ರೀತಿ ಪವಿತ್ರವಾಗಿ ಹೀಗೆ ಇರಲಿ. ಈಗ ನನಗೆ ಹೇಳಿ, ಪ್ರೀತಿ ಹೃದಯದಲ್ಲಿ ಇರ್ತದೆ ಇಲ್ವಾ? ಇರ್ತದೆ ಇಲ್ಲ, ಅವರು ಒಬ್ಬರಿಗೆ ಹೃದಯ ಇದೆ, ನಿಮಗೆಲ್ಲ ಹೃದಯ ವಿಗ್ರಹಣೆ ಆಯ್ತಾ. ಪ್ರೀತಿ ಅನ್ನೋದು ಹೃದಯದಲ್ಲಿ ಇದೆ ಅಂತ ಹೇಳಿದ್ರೆ ಎಲ್ಲರೂ ಹೀಗೆ ಹೇಳಿದ್ರೆ ಎಲ್ಲ ಸಿನಿಮಾದಲ್ಲಿ ನೋಡಿದ್ದೀವಿ ನೋಡಿ, ಪ್ರೀತಿಗೆ ನಿನ್ನ ವಿಳಾಸವನ್ನಾಗಿ ಹೃದಯಕ್ಕೆ ಬಯಸಿದೆ ನಿನ್ನನೆ. ಅದೇ ಹೇಗಿರ್ತದೆ ಅಂತ ಮಾಡ್ತೇನೆ. ಖುಷಿ ಅಂದ್ರೆ ಚಪ್ಪಳೆ ಹೊಡಿರಿ, ಖುಷಿಯಾಗಿದ್ರೆ ಚಪ್ಪಳ ಹೊಡಿತೀರ, ಕಾಲಿ ಮಾಡಿ ಮಾತಾಡ್ತಿದ್ದೀರಿ. ಅವ್ರು ಹೇಳಿದ್ದೀರಿ ಗೊತ್ತಿಲ್ಲ, ಚಪ್ಪಳೆ ಹೊಡಿತೇನೆ ಅಂತ ಈ ಕಾಲಿಗೆ ತಿರುಗುತ್ತಾ ಮಾತಾಡ್ತಾರೆ. ಆಯ್ತು, ಫಸ್ಟಿಗೆ ಶ್ರುತಿ ಆಯ್ತಾ? ಯಾರು ಹಳೆ ವಿಚಾರ ಅಂತಿದ್ದು ಶ್ರುತಿ ಅವರಲ್ಲ. ಶ್ರುತಿ ನೋಡಿ, ನೀವು ಊಟಕ್ಕೆ ಖುಷಿಯಾಗಿ ಕೊಟ್ಟಿದ್ದ ನಾಶ ಕೊಟ್ಟಿದ್ದೆ ಸರಿ, ಅಥವಾ ಊಟ ಆಯ್ತಲ್ಲ ಮತ್ತೆ ಅಲ್ಲಿ ಪ್ರಸಾದ ಉಂಟು, ಎಲ್ಲ ಪ್ರಸಾದ ತಗೊಂಡು ಹೋಗಿ ಆಯ್ತಾ. ಎಸ್, ಇದೇ ತರ ಖುಷಿ ಆಯ್ತು ಇವತ್ತಿನ ಈ ಸುಂದರ ಕಾರ್ಯಕ್ರಮಕ್ಕೆ. ನಮ್ಮ ನೂತನ ವಧುವರರಿಗೆ ಒಂದು ಸುಂದರ ಕಾರ್ಯಕ್ರಮ, ಮತ್ತೊಂದು ಖುಷಿಯಾಗಿ ಹೋಗಿತ್ತು. ನಾನು ತುಂಬಾ ಕಾರ್ಯಕ್ರಮಕ್ಕೆ ಹೋಗಿದ್ದೇನೆ, ಆದ್ರೆ ನೋಡಿ ನನಗೆ ನಮ್ಮ ಬಾಸ್ ಇದು ಖುಷಿಯಾಗಿದೆ. ಎಲ್ರಿಗೆ ಒಂದು ಸಪರೇಟ್ ಆಗಿ ನಿಮಗೆ ಕಾರ್ಯಕ್ರಮ ಕೊಟ್ಟು ನೀವೆಲ್ಲರೂ ಕೆಲಸದ ಟೆನ್ಷನ್ ಇರ್ತೀರಾ, ಕೆಲಸದ ಟೆನ್ಷನ್ ಇದ್ದರೆ ಒಂದು ಒಳ್ಳೆ ಫಂಕ್ಷನ್ ಮಾಡುವಂಥ ಕಾಮಿಡಿ ಹಾಡುವ ಮುಖಾಂತರ ಮನೋರಂಜನೆ ಮಾಡುವಂಥ ಕೆಲಸ ಮಾಡಿದ್ದೀರಾ. ನಾನು ಕೂಡ ಈ ಊರಿಗೆ ಫಸ್ಟ್ ಬರೋದಾಗಿ ಥ್ಯಾಂಕ್ ಯು ಸೋ ಮಚ್ ಸರ್, ನಿಮಗೆ ಥ್ಯಾಂಕ್ ಯು ಅಂತ ಹೇಳ್ತಾ, ನಿಮ್ಮ ಪ್ರೀತಿಯ ಚಪ್ಪಾಳೆ ಹೀಗೆ ಇರಲಿ. ಅವತ್ತು ಕೂಡ ಕಾಮಿಡಿಗಳಲ್ಲಿ ಹೋಗಬೇಕಾದ್ರೆ ಎಲ್ಲರೂ ಅವಾಗ ಎಷ್ಟು ಜನ ಓಟಿ ಮಾಡಿದ್ದಾರೆ, ನಮ್ಮೂರು ಸಪೋರ್ಟ್ ಮಾಡಿದ್ದಾರೆ. ನಿಮ್ಮ ಪ್ರೀತಿಯ ಚಪ್ಪಾಳೆಯಿಂದಾಗಿ ನಾವು ಈಗ ಅಲ್ಲಿ ಕೆಲಸ ಮಾಡ್ತಿದ್ದೇವೆ. ಈಗ ರೀಸೆಂಟ್ ಆಗಿ ಕಲಾಕ್ಷೇತ್ರದಲ್ಲಿ ಭಾರತೀಯ ಅಂತ ಸೀರಿಯಲ್ ಮಾಡ್ತಾರೆ, ನೋಡಿದ್ಯಾ? ಅದರಲ್ಲಿ ನಾನು ಸೇರಿದೆ, ಇನ್ನೂ ಸಹ ನೋಡಿ ಅಂತ ಹೇಳ್ತಾ, ಇನ್ನು ಸಿನಿಮಾಗಳೆಲ್ಲ ರಿಲೀಸ್ ಆಗಿದ್ದು ನಿಮ್ಮ ಪ್ರೀತಿಯ ಚಪ್ಪಾಳೆ ಪ್ರೋತ್ಸಾಹ ಹೀಗೆ ಇರಲಿ ಅಂತ ಹೇಳ್ತಾ, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್. One, two, three, four, five, six, seven, come. Come. Go ready. One. ಮುಂದೆ ನೀನೆ ನನ್ನ ಸಂಗಾತಿ, ಶಿವನ ಪ್ರತಿಯೊಂದು ಒಳ್ಳೆ ಜೀವನದಲ್ಲಿ ಜಂಟಿಯಾಗಿ ನಡೆಯುವ ನೀನೆ ಅನ್ನೋ ಮಾತನ್ನು ಬಂದವರು. ಎಸ್, ಕಾರ್ಯಕ್ರಮ ಮುಗಿಸಿ ಒಳ್ಳೆ ವೆರೈಟಿ ವೆಜ್ ಊಟ ಇತ್ತು ನೋಡಿ. ಮ್ಯಾಂಗೋದಂತೂ ಮಾಡಿದ್ರು ಸಖತ್ತಾಗಿತ್ತು. ಹಾಗೆ ಒಳ್ಳೆ ಭರ್ಜರಿ ಬಿರಿಯಾನಿ ತಿಂದು, ಅನ್ನ ರಸಂ ತಿಂದು, ಮ್ಯಾಂಗೋ ಚೆನ್ನಾಗಿ ಜಾಕ್ ಪಾಯಸ ಇತ್ತು, ಆಮೇಲೆ ಐಸ್ ಕ್ರೀಮ್ ಇತ್ತು. ಕೊನೆಗೆ ಪಾಪ ಎಲ್ಲ ವರ್ಕರ್ಸ್ಗೆ ಜಯಲಕ್ಷ್ಮಿ ಸಾರೀಸ್ ಕಡೆಯಿಂದ ಸಾರಿ ಕೂಡ ಗಿಫ್ಟ್ ಮಾಡಿದ್ರು. ಚೆನ್ನಾಗಿತ್ತು. ಆವಾಗದಿಂದ ಸ್ಪೂನ್ನ ಉಲ್ಟಾ ಇಟ್ಕೊಂಡು ತಿಂತಾ ಇದ್ದ. ಇವಾಗ ಗೊತ್ತಾಯ್ತು ಸ್ಪೂನ್ ಉಲ್ಟಾ
ಈಗ ನನಗೆ ಗಿಫ್ಟ್ ಕೊಟ್ಟಿದ್ದಾರೆ. ಮನೆಗೆ ಹೋಗುವವರೆಗೆ ಒಂದು ತಾಳ್ಮೆ ಇಲ್ಲ. ಲವ್ ಮ್ಯಾಜಿಕ್ ಬೌಲ್ ಅಂತೆ. ಈಗಳ ಮ್ಯಾಜಿಕ್ ಬೌಲ್ ಕೊಟ್ಟದಷ್ಟೇ. ತಿನ್ನುದಾ? ತಿನ್ನುದಾದ್ರೆ ತಿನ್ನುದೇ. ಚಂದ ಉಂಟು ಇದು ನನಗೆ. ಮತ್ತೆ ಇದು ನನ್ನ ಇವಳಿಗೆ, ಅವಳು ಇದ್ದಾಳೆಲ್ಲ ಮನೆ ಕೆಲಸದವಳು, ಅವಳಿಗೆ ತಿಂಗಾನಿ. ಮತ್ತಿದು ಇನ್ನಿದ್ರಲ್ಲಿ ಚಾ ಕುಡಿಯುದು ನಾನು. ಚಂದ ಉಂಟು ಗಿಫ್ಟ್. ಗಿಫ್ಟ್ ಚಂದ ಉಂಟಲ್ಲ. ಹೀಗೆ ಇನ್ನು ಎಲ್ಲಿ ಫಂಕ್ಷನ್ಗೆ ಹೀಗೆ ಚಾಕಿ ಗ್ಲಾಸ್ ಇಲ್ಲದ್ರೆ ಹೀಗೆ ಇಟ್ಕೊಂಡು ಹೋಗುದು. ಓಕೆ, ಥ್ಯಾಂಕ್ ಯು. ರಿಟರ್ನ್ ಹೊರಟಿ. ಬಾಯ್. ಶ್ರೀ ಕ್ಷೇತ್ರ ಮಂದಾರ್ತಿ. ಫಸ್ಟ್ ಟೈಮ್ ಮಂದಾರ್ತಿಗೆ ಇಲ್ಲಿವರೆಗೆ ಹೋಗಲಿಲ್ಲ, ಹಾಗೆ ಒಂದು ಹೋಗುವ ಅಂತ. ಶ್ರೀ ಕ್ಷೇತ್ರ ಮಂದಾರ್ತಿ ನಾನು ಫಸ್ಟ್ ಟೈಮ್ ಬರ್ತಾ ಇರೋದು. ನೋಡಿ ಅವರ ಕೈಯಲ್ಲಿ ಕುಕ್ಕು. ಬಾಬಾ ಯೂಟ್ಯೂಬ್ ಕುಕ್ಕು ಕುಕ್ಕು ಯಾವ ಅಂದ ನಿಂಗೆ ಚಬೇಕ ಹಂಗೆ ಇಲ್ಲಿ ಅಂತೆ. ಟಾಟಾ ಬಾಯ್ ಬಾಯ್. ಆಗ ನಿಂಗೆ ಅಷ್ಟುಂಟು ಅಲ್ಲ. ಹಾಂ ಕೊರ್ಲೆ 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 ದತ್ತಲ್ಲ ದತ್ತಲ್ಲ ಅಲ್ಲ. ಬಾಯ್ ಬಾಯ್ ಬಾಯ್. ಓಕೆ, ಥ್ಯಾಂಕ್ ಯು. ನೋಡಿ, ಕುಕ್ಕು ಕೇಳದ ಬೇಡ ಹೇಳಿದಾಗ ಇವರೊಂದು ಪಾಪ ಮನಸ್ಸು ಮಾಡಿ ನಿಲ್ಲಿಸಿದ್ರು. ಅವ್ರು 2 ಕುಕ್ಕು ಕೇಳಿದ್ರೆ ಒಂದು ಕೆಜಿ ಅಷ್ಟು ಕುಕ್ಕು. ಇದು ಯಾರಾದ್ರೂ ಮಾವಿನಕಾಯಿ ಕೊಡ್ತಾರೆ ಅಂತ ಹೇಳಿದ್ರೆ ಸಾಕು ಸಾಕು ಹೇಳಬೇಕು. ಇವಳು ದೊಡ್ಡ ಪ್ಲಾಸ್ಟಿಕ್ ಇಟ್ಕೊಂಡು ಒಂದು ಮಾವಿನಕಾಯಿ ಹೇಳಿ 2 ಮಾವಿನಕಾಯಿ ಮತ್ತೆ ಸಾಕ್ತಿದ್ರೆ ಬೇಡ ಹೇಳುದಿಲ್ಲ. ಅವಳು ತೊಟ್ಟೆ ಓಪನ್ ಮಾಡಿ ಹಿಡ್ಕೊಂಡಿದ್ದಾಳೆ. ನಮ್ಗೆ ಇಬ್ಬರಿಗೆ ನಾಚಿಕೆ ಆಯ್ತು, ಯಾಕೆ ನಿಲ್ಲಿಸಿದೀವಿ ಅಂತ ಆಯ್ತು. ಆ ತರ ಮಾಡಿದ್ಲೊಂದು. ಆದ್ರೂ ಧರ್ಮಕ್ಕೆ ಒಂದಿಷ್ಟು ಕುಕ್ಕು ಸಿಕ್ಕಿತ್ತು. ಥ್ಯಾಂಕ್ ಯು. ಸಂತೆಕಟ್ಟೆಯಲ್ಲಿ ಕೊಟ್ರು ಅವರು. ನೋಡಿ, ಮಾವಿನಕಾಯಿ ಹೆಕ್ಕುವ ಕಾರ್ಯಕ್ರಮ ಇವ್ರದ್ದು. ಮರದ ಫುಲ್ ಉಂಟು ಕುಕ್ಕು. ಅಲ್ಲೆಲ್ಲಿ ಅಲ್ಲ ಬೂರ್ರತ ಅಲ್ಲಿ. ಹಾಂ ಅಲ್ಲೇ ಅಲ್ಪ ಬೂರೊಂದು ನೆಂಚಿದಲ್ಲೇ. ನೋಡಿ, ಫ್ರೆಶ್ ಮ್ಯಾಂಗೋ. ಫುಲ್ ಇದೇ ಕೆಲಸ, ಮಾವಿನಕಾಯಿ ಎಕ್ಕುದು. ಫುಲ್ಲು ಮಳೆ. ಈಗ ನಾವುಗಳು ಹೆಬ್ರಿಯಲ್ಲಿದ್ದೇವೆ. ಇಲ್ಲಿಂದ ನಾವು ಹೋಗ್ಬೇಕು ನೋಡಿ. ಗ್ರಾಮ ಪಂಚಾಯತ್ ಹೆಬ್ರಿ. ಫುಲ್ಲು ಮಳೆ. ಬಿಸಿಲು ಮತ್ತೆ ಮಳೆ ಒಟ್ಟಿಗೆ ಇಲ್ಲಿ. ಫುಲ್ಲು ಡಾರ್ಕ್ ಕಾಡು, ಡಾರ್ಕ್. ರಿಟರ್ನ್ ಬರಬೇಕಾದ್ರೆ ಮಂಗಗಳನ್ನು ನೋಡಿ ಹಿಂದೆ ಕೂತಿದ್ದ ಮಂಗ ಅದಕ್ಕೆ ಮಾವಿನ ಹಣ್ಣು ಬಿಸಾಡಿದ್ದು. ಅದು ತಿನ್ನಲಿಲ್ಲ. ಹಿಂದೆ ಒಂದು ದೊಡ್ಡ ಮಂಗನನ್ನು ನೋಡಿ ಮಂಗಗಳು ಹೋಯ್ತು. ಹಾಗೆ ನಾವು ಮತ್ತೆ ಮನೆ ಕಡೆಗೆ ಹೊರಟ್ವಿ.
ಕುದುರೆ ಮುಖ. ಹಾಗೆ ಮನೆಗೆ ಹೋಗಬೇಕಾದ್ರೆ ಅಪ್ಪಮ್ಮಂದು ವೆಡ್ಡಿಂಗ್ ಆ್ಯನಿವರ್ಸರಿ ಇತ್ತು. ಕೇಕ್ ಒಂದು ತಗೊಂಡು ಹೋಗಿದ್ವಿ. ವೆಡ್ಡಿಂಗ್ ಆ್ಯನಿವರ್ಸರಿ ಸೆಲೆಬ್ರೇಟ್ ಎಲ್ಲ ಮೊಮ್ಮಕ್ಕಳ ಜೊತೆ ಮನೆಯಲ್ಲೆಲ್ಲ ಬಂದಿದ್ವಿ ನಾವು. ಗಮ್ಮತ್ತಿತ್ತು. ಮಕ್ಕಳಂತೂ ಕೇಕ್ ಕಟ್ಟಿಂಗಿಗೆ ವೆಯ್ಟ್ ಮಾಡ್ತಿದ್ರು. ಫುಲ್ ಖುಷಿ. ಎಲ್ಲ ಫ್ಯಾಮಿಲಿಯಿಂದ ಎಲ್ಲರೂ ಸೆಲೆಬ್ರೇಷನ್ ಮಾಡಿ 37ನೇ ವರ್ಷದ ವಿವಾಹ ವಾರ್ಷಿಕ ಮಹೋತ್ಸವಕ್ಕೆ ಎಲ್ಲರೂ ಶುಭಾಶಯವನ್ನು ಕೋರಿ, ಹಾಗೆ ಊಟಕ್ಕೆ ಕೋರಿ ಇತ್ತು. ಕೋಳಿ ಸಿತ್ತು. ಊಟಕ್ಕೆ ವೆರೈಟಿ ಎಲ್ಲ ಇತ್ತು. ಬಿರಿಯಾನಿ ಎಲ್ಲ ಚಂದ ಊಟ ಮಾಡಿ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸಿದ್ವಿ. ಇದೊಂದು ನೋಡಿ ಗಾಡಿಯ ಬ್ಯಾಕಲ್ಲಿ ಹೊಗೆ ಬರ್ತಾ ಉಂಟು. ನಮ್ದೆಲ್ಲ ನಾವು ಚಿಕ್ಕವರಿದ್ದಾಗ ಈ ಥರ ಗಾಡಿಗಳಿದೆ ಸರಿಯಾಗಿ ಬಾರಿಸಿ ಬ್ಯಾಕಲ್ಲಿ ಉರಿ ಬರಿಸಿದ್ರು, ಹೊಗೆ ಬರ್ತಿರ್ಲಿಲ್ಲ. ಸುಮ್ಮನೆ ನೋಡಿ ಏನು ಡಿಫ್ರೆಂಟ್ ಇದೆ ನೋಡಿ, ಹೊಗೆ ಎಲ್ಲ. ಮಕ್ಕಳ ಆಟ ಆಡ್ತಾ ಇದ್ರು. ಇದೊಂದು ಡಿಫ್ರೆಂಟ್ ಕಾರ್. ನೀರು ಮಾಡ್ರೋಣ ಮನೆ